ಬಿಎಸ್ಪಿಎಲ್ ಎಂಎಸ್ಪಿಎಲ್ ಕಾರ್ಖಾನೆಯನ್ನು ವಿರೋಧಿಸಿ ನಾಳೆ ಕೊಪ್ಪಳ ಬಂದ್ಗೆ ಕರೆ ನೀಡಲಾಗಿದೆ. ಕೆಲವರು ಇಲ್ಲಿ ಆ ಕಾರ್ಖಾನೆ ಬೇಕು ಅನ್ನುವಂತಹ ಬೇಡಿಕೆ ಇಡ್ತಾ ಇದ್ರೆ, ಮತ್ತೊಂದೆಡೆ ಜನಸಾಮಾನ್ಯರು ಯಾವುದೇ ಕಾರಣಕ್ಕೂ ಇಲ್ಲಿ ಕಾರ್ಖಾನೆ ಬೇಡ, ಇದರಿಂದ ಧೂಳು ಮತ್ತೊಂದು ಮಗದೊಂದು ಅಂತ ಅನೇಕ ಸಮಸ್ಯೆಗಳಾಗುತ್ತೆ ಅಂತ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಬಿಎಸ್ಪಿಎಲ್ ಹಾಗೂ ಎಂಎಸ್ಪಿಎಲ್ ಕಾರ್ಖಾನೆಗಳನ್ನು ವಿರೋಧಿಸಿ ನಾಳೆ ಕೊಪ್ಪಳ ಬಂದ್ಗೆ ಕರೆ ನೀಡಲಾಗಿದೆ. ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ನಾವು ಜನರ ಪರವಾಗಿ ಇದ್ದೀವಿ, ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಈ ವಿಚಾರವನ್ನು ತಂದಿದ್ದೀವಿ. ಇನ್ನು ಕೆಲವೊಂದಿಷ್ಟು ರೈತರು ಕಾರ್ಖಾನೆ ಪರವಾಗಿರೋದು ಕೂಡ ನನ್ನ ಗಮನಕ್ಕಿಲ್ಲ. ಅಂದರೆ ಕೆಲವು ರೈತರು ಕಾರ್ಖಾನೆ ಬಂದರೆ ಬರಲಿ ಬಿಡಿ, ಅದರಿಂದ ಕೆಲಸ ಸಿಗುತ್ತೆ, ಅದೇ ರೀತಿಯಾಗಿ ಭೂಮಿಗೂ ಕೂಡ ಒಳ್ಳೆ ಬೆಲೆ ಬರುತ್ತೆ ಅಂತ ಕೆಲವರು ಅದರ ಪರವಾಗಿ ಇದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಅದು ನನ್ನ ಗಮನಕ್ಕಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ರೆ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತೀನಿ. ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಶ್ರೀಗಳ ಜೊತೆಯಲ್ಲಿ ಈ ವಿಚಾರವಾಗಿ ನಾನು ಕೂಡ ಮಾತನಾಡಿದ್ದೀನಿ, ಅದನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತರ್ತೀನಿ ಅಂತ ಸಚಿವರು ಮಾತನಾಡಿದ್ದಾರೆ. ನಮಗೆ ಫ್ಯಾಕ್ಟ್ರಿಗಿಂತ ಜನರ ಆರೋಗ್ಯ ಮುಖ್ಯ. ಆ ವಿಚಾರದೊಳಗೆ ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಪ್ರತಿಭಟನೆ ಮಾಡೋರ ಜೊತೆಗೆ ನಾನು ಮಾತಾಡಿದ್ದೀನಿ. ಈ ಕ್ಷೇತ್ರದ ಶಾಸಕರಾದಂಥ ರಾಘವೇಂದ್ರ ಇಟ್ನಾಳವ್ರು ಇರ್ಬೋದು, ಮತ್ತು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಅಮರೇಗೌಡ ಬಯ್ಯಾಪುರ ಸಾಹೇಬ್ರು ಇರ್ಬೋದು, ನಾವು ರಾಯರೆಡ್ಡಿ ಸಾಹೇಬ್ರು ಇರ್ಬೋದು, ನಾವೆಲ್ಲರೂ ಕುಂತು ಚರ್ಚೆ ಮಾಡಿದ್ದೀವಿ. ಈ ವಿಚಾರದೊಳಗೆ ನಾವು ಜನರ ಪರ ನಿಲ್ಲುವಂಥ ಕೆಲಸವನ್ನು ಮಾಡ್ತೀವಿ. ಮುಖ್ಯಮಂತ್ರಿಗಳ ಗಮನಕ್ಕೆ ಈಗಾಗಲೇ ತಂದಿದ್ದೀವಿ. ಸರ್, ದ್ವಂದ್ವ ನಿಲುವು ಅನ್ನೋ ಪ್ರಶ್ನೆನೇ ಇಲ್ಲ. ದ್ವಂದ್ವ ನಿಲುವು ಪ್ರಶ್ನೆನೇ ಇಲ್ಲ. ಜನರ ಪರ ನಾವು ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸ ಮಾಡ್ತೀವಿ. ಈಗ ಕೆಲವೊಂದಿಷ್ಟು ಮಂದಿ ರೈತರು ನನಗೆ ಅಂದಿದ್ದು ನನ್ನ ಗಮನಕ್ಕಂತೂ ಇಲ್ಲ. ಬಟ್ ಡಿ ಸಿ ಅವ್ರ ಮನವಿ ಕೊಟ್ಟಿದ್ರೆ ನಾನು ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತಾಡ್ತೀನಿ. ಬಟ್ ಒಂದಂತೂ ಸತ್ಯ, ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರು ಇದನ್ನು ವಿರೋಧ ಮಾಡೋದ್ರಿಂದ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ. ಜೊತೆಗೆ ನೀವು ಒಂದು ಮಾತನ್ನು ಹೇಳಿದ್ರಿ, ಏನು ಮೊಸಳೆ ಕಣ್ಣೀರು ಸುರಿಸುವಂಥ ಪ್ರಶ್ನೆ ಕಾಂಗ್ರೆಸ್ಸಿಗಾಗಲಿ ಶಿವರಾಜ್ ತಂಗಡಿಗಾಗಲಿ ಸಿದ್ದರಾಮಯ್ಯವ್ರಿಗೆ ಬರೋಂಥ ಸರ್ಕಾರಕ್ಕಾಗಲಿ ಮೊಸಳೆ ಕಣ್ಣೀರು ಸುರಿಸುವಂಥ ನಮ್ಮ ಸರ್ಕಾರನೇ ಅಲ್ಲ. ಮತ್ತು ಅದ್ರ ಒಬ್ಬ ಮಂತ್ರಿಯಾಗಿ ನೇರವಾಗಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಅಂದರೆ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಆಗಿದೆ. ಚರ್ಚೆ ಆಗಿ ಇದ್ರ ಬಗ್ಗೆ ಯಾಕಂದ್ರೆ